ಎಲ್ಲರಿಗೂ ನಮಸ್ತೆ. ನಾನಿವತ್ತು ಕಡಲೆಬೇಳೆ ಪಾಯಸ ಮಾಡಿದ್ದೇನೆ. ಹೇಗೆ ಮಾಡುವುದೆಂದು ತೋರಿಸಿಕೊಡ್ತೇನೆ, ಬನ್ನಿ. ಕಡಲೆಬೇಳೆ 1 ಲೋಟ ತಗೊಂಡಿದ್ದೆ, ಅಕ್ಕಿ 1 ಮುಷ್ಟಿ. ಇದನ್ನು ನೆನೆ ಹಾಕ್ತೇನೆ, ಒಂದು 15 ನಿಮಿಷ ಸಾಕು. 1 ಕಾಯಿ ತುರಿ ತಗೊಂಡಿದ್ದೇನೆ, ಅಂದರೆ 1 ತೆಂಗಿನಕಾಯಿದು ತುರಿದು. 1 ಅಚ್ಚು ಬೆಲ್ಲ, ಏಲಕ್ಕಿ. ಈಗ ಇದನ್ನು ನೆನೆ ಹಾಕ್ತೇನೆ ಒಂದು 15 ನಿಮಿಷ. ಇದನ್ನು ನೈಸಾಗಿ ರುಬ್ಬಿ ಇದರದ್ದು ಹಾಲು ತೆಗೆದಿಡ್ತೇನೆ. ಪ್ಯಾನಿಗೆ ಕಡಲೆಬೇಳೆ ಹಾಕ್ತೇನೆ. ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೋಬೇಕು. ತುಂಬ ಜನ ಇದ್ದರೆ ಕಡಲೆಬೇಳೆಯನ್ನು ನೆನೆ ಹಾಕಿ ಮತ್ತೆ ಕುಕ್ಕರಲ್ಲಿ ಕೂಗಿಸ್ರೆ ಆಯಿತು. ಈಗ ಸ್ವಲ್ಪ ಇರೋದ್ರಿಂದ ನಾನು ಈ ಥರ ಫ್ರೈ ಮಾಡ್ತೇನೆ. ನೀರು ಬಿಸಿಗಿಟ್ಟಿದ್ದೇನೆ. ಬಿಸಿ ಆದಮೇಲೆ ಕಡಲೆಬೇಳೆಯನ್ನು ಹಾಕ್ತೇನೆ. ಸಾಕಿದು. ಬಂದ್ ಮಾಡ್ತೇನೆ. ನೀರು ಬಿಸಿಯಾಗಿದೆ, ಇದು ಹಾಕ್ತೇನೆ. ಗೇರು ಬೀಜ ಹಾಕ್ತೇನೆ, ಹಸಿ ಗೇರು ಬೀಜ. ಈಗೆಲ್ಲ ಸಿಗ್ತದೆ ಹಸಿ ಗೇರು ಬೀಜ, ನಮ್ಮಲ್ಲಿ ಗಾಯಿ ಬೀಜ ಎಂಬುದು. ಬಿಡಿಸುವಾಗಲೇ ಒಂದು 3-4 ತಿನ್ನೋದು. ಈಗ ಒಂದು 3 ಸೀಟಿ ಕೂಗಿಸ್ತೇನೆ. ಏಲಕ್ಕಿ ಸಿಪ್ಪೆ ಬಿಡಿಸುವ. ಬಂದ್ ಮಾಡ್ತೇನೆ. ಬೆಂದಿದೆ ಕಡಲೆಬೇಳೆ, ಬೆಲ್ಲ ಹಾಕ್ತೇನೆ. ನೀರು ಕಾಯಿ ಹಾಲು ಸೇರಿಸ್ತೇನೆ, ಅಂದರೆ 2ನೇದು. ಬೆಲ್ಲ ಕರಗಿದೆ. ಈಗ ನಾನು ಅಕ್ಕಿಯನ್ನು ರುಬ್ಬಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ತೇನೆ. ಸ್ವಲ್ಪ ಉಪ್ಪು ಸೇರಿಸ್ತೇನೆ. ಕುಕ್ಕರ್ ಸಾಲೋದಿಲ್ಲ ಅಂತ ಇದಕ್ಕೆ ಹಾಕಿದ್ದೇನೆ. ಈಗ ಏಲಕ್ಕಿ ಹುಡಿ ಸೇರಿಸ್ತೇನೆ. ಏಲಕ್ಕಿ ಹುಡಿ ಅಂದರೆ ಈ ಥರದ್ದು ಅಷ್ಟೇ, ಸಿಪ್ಪೆ ಬಿಡಿಸಿಟ್ಟದ್ದು. ಸಿಪ್ಪೆ ಗೂಡನೂ ಹಾಕ್ತೇನೆ. ಈಗ ರುಬ್ಬಿಟ್ಟ ಕಾಯಿ ಹಾಲು ದಪ್ಪದ್ದು ಹಾಕ್ತೇನೆ. ಇದು ಒಂದು ಕುದಿ ಬಂದರೆ ಸಾಕು, ಇಳಿಸ್ತೇನೆ. ಇಷ್ಟು ಕುದಿ ಬಂದರೆ ಸಾಕು, ಬಂದ್ ಮಾಡ್ತೇನೆ.